ವಿಡಿಯೋವನ್ನು ವೀಕ್ಷಿಸುವ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಮಹಾಘೋಷದೊಂದಿಗೆ ಇಂದು ಈ ವಿಡಿಯೋದಲ್ಲಿ ಕ್ಯಾನ್ಸರ್ ಕುರಿತು, ಅದರಲ್ಲಿ ಅನೇಕ ವಿಧಗಳಿವೆ, ಪ್ರಕಾರಗಳಿವೆ. ಆದರೆ ಇಂದು ನಾವು ಆ ಪ್ರಕಾರಗಳಲ್ಲಿ ಒಂದಾದ ಸ್ತನ ಕ್ಯಾನ್ಸರ್ ವಿಷಯದಲ್ಲಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಾಮಾನ್ಯ ರೋಗವಾಗಿ ಕಂಡುಬರ್ತಕ್ಕಂಥ ಈ ರೋಗವು ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ. ಸ್ತನ ಕ್ಯಾನ್ಸರ್ ಎಂದರೇನು ವಿಷಯದಲ್ಲಿ ನೋಡುವಾಗ, ಬ್ರೆಸ್ಟ್ ಕ್ಯಾನ್ಸರ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಕರೀತಾರೆ. ಇದು ಒಂದು ಹೆಣ್ಣು ಮಕ್ಕಳಲ್ಲಿ ಸ್ತನಗಳಲ್ಲಿ ಕಂಡುಬರುವ ರೋಗವಾಗಿದೆ. ಸ್ತನಕೋಶಗಳು ನಿಯಂತ್ರಣದಿಂದ ಹೊರಬರುತ್ತವೆ. ಇದನ್ನು ಗಮನಿಸದೆ ಬಿಟ್ಟರೆ ಅಲ್ಲಿ ಗಡ್ಡೆಗಳು ದೇಹಾದ್ಯಂತ ಹರಡಿ ಮಾರಣಾಂತಿಕವಾಗಿ ರೋಗವನ್ನು ಉಂಟು ಮಾಡಬಹುದು. ಹಾಲು ಉತ್ಪಾದಿಸುವ ಗ್ರಂಥಿ, ಅಲ್ಲಿರ್ತಕ್ಕಂಥ ನಾಳಗಳು ಮತ್ತು ಅಲ್ಲಿರ್ತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ಟೆಸ್ಟ್ ಟ್ಯೂಬ್ಗಳಲ್ಲಿ ಕಂಡುಬರ್ತಕ್ಕಂಥ ಟ್ಯೂಮರ್ಸನ್ನು ಗೊತ್ತಿಲ್ಲದೆ ತಿಳಿದ ಹಾಗೆ ಉತ್ಪಾದನೆ ಆಗ್ತಕ್ಕಂಥ ಟ್ಯೂಮರನ್ನು ಅವು ಹಾಗೆ ಬಿಟ್ಟರೆ ಅವು ದೇಹವೆಲ್ಲ ಹರಡಿ ಮಾರಣಾಂತಿಕವಾಗಿ ಕ್ಯಾನ್ಸರ್ ಆಗಿ ಮಾರ್ಪಡಬಹುದು. ಇದು ಸಾಮಾನ್ಯವಾಗಿ ಒಂದು ಸಿಟಿ ಪ್ರದೇಶದಲ್ಲಿ ನೋಡುವಾಗ 22 ಮಹಿಳೆಯರಲ್ಲಿ ಒಂದು ಮಹಿಳೆಗೆ ಸ್ತನ ಕ್ಯಾನ್ಸರ್ ಇರ್ತಕ್ಕಂಥ ಸಾಧ್ಯತೆ ಇದೆ ಎಂಬುದಾಗಿ. ಅದೇ ರೀತಿ ನೋಡುವಾಗ ಗ್ರಾಮೀಣ ಒಂದು ಪ್ರದೇಶದಲ್ಲಿ 60 ಮಹಿಳೆಯರಲ್ಲಿ ಒಬ್ಬ ಮಹಿಳೆಗೆ ಸ್ತನ ಕ್ಯಾನ್ಸರ್ ಇರ್ತದೆ. ಇದನ್ನೇ ನಾವು ನೋಡುವಾಗ ಅಂಕಿಅಂಶದ ಪ್ರಕಾರವಾಗಿ ಇದನ್ನು ತಿಳಿದುಕೊಳ್ಳುವುದಾದರೆ 2020 ಅಂತ್ಯದವರೆಗೆ ಒಂದು ಅವಧಿಯ ಅಧ್ಯಯನದ ಪ್ರಕಾರ 5 ವರ್ಷದ ಅವಧಿಯ ಪ್ರಕಾರ ಸುಮಾರು ಜಗತ್ತಿನಲ್ಲಿ 78 ಲಕ್ಷ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ನಿಂದ, ಆ ಒಂದು ರೋಗದಿಂದ ಬಳಲುತ್ತಿದ್ದಾರೆ ಎಂಬುದಾಗಿ ಒಂದು ಅಧ್ಯಯನದ ಮುಖಾಂತರವಾಗಿ ನಮಗೆ ಕಂಡು ಬರುತ್ತದೆ. ಇಲ್ಲಿ ನೋಡುವಾಗ ವರ್ಷದಿಂದ ವರ್ಷಕ್ಕೆ ನಾವು ನೋಡುವುದಾದರೆ ಸುಮಾರು 6,85,000 ಜನರು ಕ್ಯಾನ್ಸರಿಂದ, ಅದು ಸ್ತನ ಕ್ಯಾನ್ಸರಿಂದ ಸಾವನ್ನಪ್ಪಿದ್ದಾರೆ. ಅಂದರೆ ಅದರ ಒಂದು ತೀವ್ರತೆ, ಅದರ ಬೆಳವಣಿಗೆಯನ್ನು ಇಲ್ಲಿ ನಾವು ಕಂಡುಕೊಳ್ಳಬಹುದು. 2020ರಲ್ಲಿ 23 ಲಕ್ಷ ಸ್ತನ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿವೆ ಎಂಬುದಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ನಮಗೆ ಅದರ ಮುಖಾಂತರವಾಗಿ ತಿಳಿದು ಬರುತ್ತದೆ. 2020ರಲ್ಲಿ ತನ್ನ ವರದಿಯ ಪ್ರಕಾರ ವಿಶ್ವಸಂಸ್ಥೆಯು 23 ಲಕ್ಷ ಸ್ತನ ಕ್ಯಾನ್ಸರಿಂದ
ಬಳಲುತ್ತಿದ್ದಾರೆ ಎಂಬುದಾಗಿ ವರದಿ ಮಾಡಿದೆ. ಹೀಗೆ ತನ್ನ ತೀವ್ರತೆಯನ್ನು, ರೋಗದ ಒಂದು ಅಕ್ರಮವನ್ನು ಹೆಚ್ಚುತ್ತಾ ಹೋಗುತ್ತಾ ಇದೆ. ಇದು ಈಗಾಗಲೇ ನಾವು ನೋಡಿಕೊಂಡ ಹಾಗೆ ಒಂದು ಸಿಟಿ ಪ್ರದೇಶದಲ್ಲಿ 22 ಹೆಣ್ಣು ಮಕ್ಕಳಲ್ಲಿ ಒಬ್ಬರಿಗೆ ಕಂಪಲ್ಸರಿ ಸ್ತನ ಕ್ಯಾನ್ಸರ್ ಇದೆ ಎಂಬುದಾಗಿ ವರದಿಯಿಂದ ತಿಳಿದು ಬರುತ್ತದೆ. ಹೀಗೆ ನಾವು ಇದೇ ರೀತಿ ಅದರ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದರೆ ಅದು ಬೆಳೆದು ಸುಮಾರು 2040ರ ವೇಳೆಗೆ ಇದು 30 ಲಕ್ಷಕ್ಕಿಂತಲೂ ಹೆಚ್ಚಾಗುವ ಸಾಧ್ಯತೆ ಇದೆ. 2020ರಲ್ಲಿ 23 ಲಕ್ಷ ಜನ ಸ್ತನ ಕ್ಯಾನ್ಸರಿಂದ ರೋಗಿಗಳ ಒಂದು ವರದಿಯನ್ನು ಹೊರಬಂದಿತು. ಆದರೆ ಮುಂದೆ 2040ರ ವೇಳೆಗೆ ನೋಡುವಾಗ ಇದು 30 ಲಕ್ಷ ಮಹಿಳೆಯರಲ್ಲಿ ಕಂಡುಬರುವ ಸಾಧ್ಯತೆ ಇದೆ ಎಂಬುದಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ವರದಿಯನ್ನು ಹೊರಡಿಸಿದೆ. ಆದರೆ ಇದರಿಂದ ರೋಗಕ್ಕೆ ಯಾವುದೇ ಭೇದ ಭಾವ ಇಲ್ಲ, ಬಡವರು ಶ್ರೀಮಂತರಂತಕ್ಕಂಥ ವ್ಯತ್ಯಾಸವಿಲ್ಲ. ಅದು ಅನೇಕ ಬಡವರಿಂದ ಶ್ರೀಮಂತರವರೆಗೆ ಈ ಒಂದು ರೋಗದಲ್ಲಿ ಬಳಲುತ್ತಿರ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಲ್ಲಿ ನೋಡುವಾಗ 2000ರಲ್ಲಿ ಬಾಲಿವುಡ್ ನಟಿ ಮಮತಾಜ್ ಅಂತಕ್ಕಂಥವ್ರಿಗೆ ಅವರು ಸಹ ಸ್ತನ ಕ್ಯಾನ್ಸರ್ಗೆ ಒಳಗಾಗಿದ್ದರು. ಅನೇಕ ಜನರನ್ನ ಆ ಒಂದು ಸ್ತನ ಕ್ಯಾನ್ಸರಿಂದ ಸಾವನ್ನಪ್ಪಿದ್ದಾರೆ. ಇಲ್ಲಿ ನೋಡುವಾಗ ಸ್ರೈಲ್ ಕೌರಾ ಅಂತಕ್ಕಂಥವ್ರು ಸಹ ಒಬ್ಬ ತಾರೆ ನಟಿಯಾಗಿದ್ದವರು. ಅವರು ಸಹ ತಮ್ಮ 36ನೇ ವಯಸ್ಸಿನಲ್ಲಿ ಈ ಒಂದು ಸ್ತನ ಕ್ಯಾನ್ಸರಿಗೆ ಒಳಗಾಗಿದ್ದಾರೆ. ಈ ಸ್ತನ ಕ್ಯಾನ್ಸರನ್ನು ಬಾರದಂತೆ ಅದರ ನಿಯಂತ್ರಣ ಲಕ್ಷಣಗಳು ಏನು ಎಂಬುದಾಗಿ ನೋಡುವುದಾದರೆ, ಒಂದನೇದಾಗಿ ನಿಯಮಿತ ದೈಹಿಕ ಚಟುವಟಿಕೆಗಳಿಗೆ ನಿಯಮಿತ ಕಾಲದಲ್ಲಿ ದಿನದ ವ್ಯಾಯಾಮ, ಸಮತೋಲನದ ಆಹಾರವನ್ನು ತಿನ್ನಬೇಕು. ಎರಡನೇದಾಗಿ ಧೂಮಪಾನವನ್ನು ತ್ಯಜಿಸಬೇಕು. ಇಲ್ಲಿ ನೋಡ್ತೇವೆ ದೊಡ್ಡ ಒಂದು ಪಟ್ಟಣದಲ್ಲಿ, ಸಿಟಿಯಲ್ಲಿ ಯಾವುದೇ ಒಂದು ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲದೆ ಆಲ್ಕೋಹಾಲು ಮತ್ತು ಸ್ಮೋಕಿಂಗು ಅವರೊಂದು ಹ್ಯಾಬಿಯಾಗಿಬಿಟ್ಟಿದೆ. ಇದರಿಂದ ಸ್ಮೋಕಿಂಗ್ನಿಂದ ಈ ಒಂದು ಸ್ತನ ಕ್ಯಾನ್ಸರ್ ಆಗುವ ರೋಗ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ. ಮೂರನೇದಾಗಿ ಆಲ್ಕೋಹಾಲ್ ಸೇವನೆಯನ್ನು ನಿರ್ಬಂಧನೆ ಮಾಡಬೇಕು. ಆಲ್ಕೋಹಾಲು ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸು ಹೆಣ್ಣು ಮಕ್ಕಳ ಒಂದು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಗ್ರಂಥಿಯಲ್ಲಿ, ಆ ಒಂದು ಟ್ಯೂಬ್ನಲ್ಲಿ ಒಂದು ಟ್ಯೂಮರ್ಸನ್ನು ಉಂಟು ಮಾಡಿ, ಆ ಒಂದು ಆಲ್ಕೋಹಾಲಿನಲ್ಲಿ ಅದರ ಒಂದು ಕೆಮಿಕಲ್ನಿಂದಾಗಿ ಟ್ಯೂಮರ್ಸ್ ಉಂಟಾಗುವ ಸಾಧ್ಯತೆ ಇದೆ. ಅದರಿಂದ ಹೆಚ್ಚಾಗಿ ಸ್ತನ ಕ್ಯಾನ್ಸರ್ಗಳು ಕಂಡುಬರುವ ಸಾಧ್ಯತೆಗಳಿವೆ. ಅದನ್ನು ನಾವು ನಿರ್ಬಂಧನೆ ಮಾಡಬೇಕು.
4ನೇದಾಗಿ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ಅದನ್ನು ತಡೆಗಟ್ಟಲು ಸಹ ನಾವು ಅನೇಕ ಡಾಕ್ಟರ್ಸರ ಒಂದು ವೈದ್ಯರ ಸಲಹೆಯನ್ನು ನಾವು ಅನುಸರಿಸಬೇಕು. ರೋಗಿಗಳು ವೈದ್ಯರ ಜೊತೆಯಲ್ಲಿ ಸರಿಯಾದ ಆಪ್ತ ಸಮಾಲೋಚನೆ ಮತ್ತು ಕಾಲಕಾಲಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ನಾವು ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬೇಕು ವರ್ಷದಲ್ಲಿ 6 ತಿಂಗಳಲ್ಲಿ ಒಮ್ಮೆ. ಮತ್ತು ಅವರಲ್ಲಿ ಅಂದರೆ ಸ್ತನ ಕ್ಯಾನ್ಸರ್ ಆಗಿರ್ತಕ್ಕಂಥ ಆ ಒಂದು ರೋಗ ಉಳ್ಳವರಲ್ಲಿ ಪಾಸಿಟಿವ್ ಥಾಟ್ಸನ್ನು, ಸಕಾರಾತ್ಮಕ ಆಲೋಚನೆಯನ್ನು ತುಂಬಬೇಕು. ಅವರು ಭಯ ಪಡ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗಿರುತ್ತದೆ. ಆದ್ದರಿಂದ ಅವರಲ್ಲಿ ಪಾಸಿಟಿವ್ ಥಾಟ್ಸನ್ನು, ಅದರ ಬಗ್ಗೆ ಅವ್ರ ವಿಷಯದಲ್ಲಿ, ಅವ್ರ ಜೀವನದಲ್ಲಿ ಧೈರ್ಯ ತರ್ತಕ್ಕಂಥ ಮಾತುಗಳನ್ನ ಆಡಬೇಕು. ರೋಗಿಗಳು ವೈದ್ಯರ ಸಲಹೆ ಮತ್ತು ಸೂಚನೆಯನ್ನು ಪಾಲಿಸಬೇಕು. ವೈದ್ಯರು ಸಲಹೆ ಮತ್ತು ಸೂಚನೆಗಳನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಟ್ಯಾಬ್ಲೆಟನ್ನು, ಟ್ರೀಟ್ಮೆಂಟನ್ನು ವೈದ್ಯರು ಹೇಳುವ ಪ್ರಕಾರ ಅವರು ತೋರಿಸ್ಕೊಟ್ಟಂಥ ಹೇಳಿರ್ತಕ್ಕಂಥ ಸೂಚನೆಯನ್ನು ನಾವು ಪಾಲಿಸುವುದಾದರೆ ನಾವು ಸ್ತನ ಕ್ಯಾನ್ಸರಿನ ರೋಗದಿಂದ ಬಳಲತಕ್ಕಂಥವರ ಸಂಖ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಯಾಕಂದರೆ ಇದು ಒಂದು ಸಾಮಾನ್ಯ ರೋಗದಂತೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ತಮ್ಮ ಆರೋಗ್ಯಕ್ಕೆ ಮಹತ್ವ ಕೊಟ್ಟು ಆರೋಗ್ಯವಂತರಾಗಿರಲು ಪ್ರಯತ್ನ ಮಾಡಬೇಕು. ಆರೋಗ್ಯವಿಲ್ಲದೆ ಎಷ್ಟು ಕೋಟಿ ಇದ್ದರೂ ಅದು ವ್ಯರ್ಥವಾಗಿರುತ್ತದೆ. ಆದ್ದರಿಂದ ನಮ್ಮ ಆರೋಗ್ಯ ನಮ್ಮ ಹಕ್ಕು, ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೆ ಅದನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮ ಕೈಯಲ್ಲಿರುತ್ತದೆ. ಈ ವಿಡಿಯೋ ಇಲ್ಲಿ ತನಕ ನೀವು ನೋಡಿದ್ರಿಂದ ಧನ್ಯವಾದಗಳು. ಈ ಒಂದು ವಿಷಯ ನಿಮಗೆ ಅನುಕೂಲವಾದರೆ, ಈ ವಿಷಯದಲ್ಲಿ ಈ ಮಾಹಿತಿ ತಮಗೆ ಇಷ್ಟವಾದರೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೇನಾದರೂ ಆಪ್ತ ಸಲಹೆಗಳಿದ್ದರೆ, ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ